ಹೋಗ್ಬೇಕಂತಕ್ಕಂತ ಮನೋಭಾವನೆ ಅವರಲ್ಲಿ ಐತಿ. ಐತೈತ್ರಿಪ್ಪ. ನಾವು ಕೂಡ ಇವ್ರು ಯಾರ ಹೇಳಿದ ಕಮಿಟಿ ಅವ್ರ ಮನಸ್ಸಿನಾಗ ಬರುಕಿತ್ತ 2-3 ದಿವಸ ಅಚ್ಚಿ ಕಡೆ ನಾವು ಕೂಡ ಎಲ್ಲಾ ಕಲಾವಿದರು ನಾವು ಕೂಡಿಕೊಂಡು ವಿಜಯಪುರದಲ್ಲಿ ತರ್ವಿ ಗ್ರಾಮದಲ್ಲಿ ನಾವೊಂದು ಪಡಾವ್ ಮಾಡಿದೀವಿ. ಕಲಾವಿದರು ಎಲ್ಲಾ ರೀತಿ ಏನ್ ಮಾಡಿದ್ರು ಕೇಳು ಹೇಳ್ರಿಪ್ಪ. ಇನ್ನು ಮ್ಯಾಲ ಸಿಕ್ಕಂಗ ಜನಪದ ಹಾಡಿ ಶಿವಸ್ಥಾನಕ್ಕೆ ಧಕ್ಕೆ ತರುದು ಬೇಡ ಬೇಡ ಇಟ್ಟಿದ್ರೆ ಏನಾಯ್ತು ಹಾ ಗುಲಾಲ್ ಹಾರಿಸಿಕೊಂಡು ಕುರ್ಕುರೆ ಹಾರಿಸಿಕೊಂಡು ಮತ್ತು ಸಿಕ್ಕಂಗ ಜನಪದ ಹಾಡಿ ಅಶ್ಲೀಲ ಪದಗಳನ್ನ ಬಳಸಿ ಲಗ ಹೊಡೆದು ಈ ಶಿವಸ್ಥಾನದಾಗಿಂತ ಅಂತ ಕೆಲಸ ಮಾಡೋದು ಬೇಡ. ಇನ್ನೆಲ್ಲರೂ ಜಾಗೃತವಾಗಿರಿ. ಶಿಸ್ತು ಸಮಿತಿ ಒಂದು ರಚನೆ ಮಾಡಿ ಇನ್ನು ಶಿಸ್ತಾಗಿ ಡೊಳ್ಳಿನ ಪದ ಹಾಡುನು ಅಂತಕ್ಕಂತ ಒಂದು ತರ ಮಾಡಿದೆ. ಹೌದು, ಅವ್ರಿಗೆ ಗೊತ್ತಾಯ್ತೋ ಬಿಟ್ಟೈತೆ ಗೊತ್ತಿಲ್ಲ, ಕರೆ ಹಿರಿಯರ ಮನಸ್ಸಿನಾಗಿರ್ತಕ್ಕಂತ ಮಾತನ್ನ ಬಂದು ಹೇಳಿದ್ರು. ಹೌದು, ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ. ನಾವು ಮಾಡುವಂತ ಕಾರ್ಯ ಇವತ್ತು ಅದೇ, ಅವ್ರು ಹೇಳಿರ್ತಕ್ಕಂಥ ವಿಷಯನೂ ಅದೇ ಅದ. ಹೌದು, ಬಹಳ ಸಮಯ ತಗೊಳ್ಳಾರ್ದೆ ಈಗಾಗಲೇ ನಮ್ಮ ಕಮಿಟಿ ಹಿರಿಯರು ಹೇಳಿದಾರ, ಒಂದು ಭಕ್ತಿ, ಒಂದು ಜ್ಞಾನ. ಹೌದಲ್ರಿ? ಭಕ್ತಿ ಜ್ಞಾನ ಇಲ್ಲ, ಭಕ್ತಿ ಜ್ಞಾನ ಅದಾರ. ಎರಡು ಮಾತು ಅಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು. ಸರ್ಗಳು ಅಂದಿದ್ರ ಅವರು ಭಕ್ತಿ ಜ್ಞಾನ ಅಂದಾರ. ಹೌದಲ್ರಿ? ಜ್ಞಾನ ಧರ್ಮ ಹೇಳ್ರಿ. ಜ್ಞಾನ ಧರ್ಮ ವಿಷಯ ಜೋಡಿ ಆಗಲ್ರಿ. ಅವು. ಹಾ, ದಾನ ಧರ್ಮ ಆಗ್ತೈತಿ. ಭಕ್ತಿ ಮತ್ತು ಧರ್ಮ ಎರಡು ಜೋಡಾಗಂಗಿಲ್ಲ. ಇದು ಜ್ಞಾನ ಧರ್ಮ ಜೋಡಾಗಂಗಿಲ್ಲ ಸರ್. ವಿಷಯ ನೀವು ಇನ್ನು ವಿಚಾರ ಮಾಡ್ರಿ. ಮಾತಾಡಿದ್ರೆ ಅಂದ್ರೆ ಜೋಡಿ ಆಗಂಗಿಲ್ಲ. ಹಣ ಗುಣ ಜೋಡಿ ಆಗ್ತಾವ, ತಂದೆ ತಾಯಿ ಜೋಡಿ ಆಗ್ತಾವ, ಚಿತ್ತಾಟಪರ್ ಜೋಡಿ ಆಗ್ತಾವ. ಹಿಂಗ ಅದು ಸರ್ಗಳು ಅವ್ರು ಏನ್ ಹೇಳ್ತಾರೆ, ಹೆಂಗ್ ಮಾತಾಡ ಭಕ್ತಿ ಜ್ಞಾನ ಅಂತಕ್ಕಂಥ ವಿಷಯ ಮಾತಾಡಿದ್ರೆ ಸಮರ್ಪಕ ವಿಚಾರಗಳು, ಧರ್ಮ ಅಂತಕ್ಕಂಥ ವಿಚಾರಗಳ ಅವ್ರು ಹೇಳಿದಾರ. ಅದು ವಿಷಯ ಜೋಡಿ ಆಗಂಗಿಲ್ಲ. ಅದು ಜ್ಞಾನ ಮತ್ತು ಭಕ್ತಿ ಎರಡು ವಿಷಯ ಜೋಡಿ ಆಗ್ತಾವ. ಜ್ಞಾನ ಅಂತಕ್ಕಂಥದ್ದು ಈಗಾಗಲೇ ನಮ್ಗೆ ಆಯುಷ್ ಕೊಟ್ಟಾರಪ್ಪ. ಈಗ ಭಕ್ತಿ ಅಂತಕ್ಕಂಥದ್ದು ಕುಂಬಾರರ ಕಲಾ ಸಂಘಕ್ಕೆ ಇರ್ತದ. ಸಮಯ ವ್ಯರ್ಥಗಳಿಗಾರ್ದ ವಿಷಯ ಚಂದ ಮಾತಾಡ್ಬೇಕಂತ ಹೇಳಿದಾರು ಈಗಾಗಲೇ. ಹೇಳಿಪ್ಪ, ಇಲ್ಲಿ ಜ್ಞಾನನೇ ಹೆಂಗ ಉತ್ತಮ ಅಂತಕ್ಕಂಥದ್ದು ನಿಮ್ಮೊಂದು ಸಣ್ಣ ಉದಾಹರಣೆ ಕೊಡುದದ. ಕೊಡ್ರಲ್ಲ. ಏನ್ ಉದಾಹರಣೆ ಕೊಡುದದ ಹೇಳ್ರಿಪ್ಪ. ಜ್ಞಾನ ಮನುಷ್ಯನನ್ನ ಅತ್ಯಂತ ಪವಿತ್ರನಾಗಿ ಮಾಡ್ತದ, ಅತ್ಯಂತ ಶ್ರೇಷ್ಠನಾಗಿ ಮಾಡ್ತದ. ಜ್ಞಾನ ಹೆಂಗ ಮಾಡ್ತದ್ರಿ ಸರ? ಹಂಗ ಮಾಡ್ತದ. ಮನುಷ್ಯನ ಜ್ಞಾನ ಅಂದ್ರೆ ಹೆಂಗಿರ್ತದ್ರಿಪ್ಪ? ಒಂದು ಕಾಲೇ ಬಾಟ್ಲಿ ಗುಡಿ ಮುಂದೆ ಬಿದ್ದಿತ್ತಂದ್ರ, ಕಾಲೇ ಬಾಟ್ಲಿ ಗುಡಿ ಮುಂದೆ ಬಿದ್ದಿತ್ತಂದ್ರ ಅದಕ್ಕೆ ಎಲ್ಲರೂ ಒದಕೋದು ತಿರುಗಾಡ್ತಾರ. ಅದಕ್ಕೆ ಪುಕ್ಕಟ್ಟು ಒಯ್ಯಿ ಅಂದ್ರೆ ಯಾರು ಒಯ್ಯಂಗಿಲ್ಲ. ಬಾಟ್ಲಿ 6,000 ಬಂದು ಒಯ್ದು ಎಲ್ಲಿ ಹಾಕ್ತಾನ. ಹೊಳೆ ಪ್ಲಾಸ್ಟಿಕ್ ಇದಕ್ಕೆ ಹೋಗೋದು. ಹೌದಲ್ಲ? ಹೌದು. ಕಾಲೇ ಬಾಟ್ಲಿ ಬಿದ್ದು ಒದ್ದಾಡ್ತಿರ್ತದೆ, ಎಲ್ಲರೂ ಒದಕೋದು ತಿರುಗಾಡ್ತಾರ. ಅದೇ ಬಾಟ್ಲಿ ಒಳಗ 1 ಲೀಟರ್ ನೀರು ತುಂಬಿಡ್ರು, ಫಿಲ್ಟರ್ ನೀರು. 20 ರೂಪಾಯಿ ಮಾರಾಟ ಆಗೋದು. ಅದು ಎಷ್ಟು ಕಿಮ್ಮತ್ ಹಾಕದ? 20 ರೂಪಾಯಿ. 20 ರೂಪಾಯಿ ಕಿಮ್ಮತ್ ಹಾಕತ್ತದು. ಹೌದಲ್ರಿಪ್ಪ? ಹೌದಲ್ಲ? ಹೌದು. ಅದೇ ಬಾಟ್ಲಿ ಒಳಗ ನೀರು ಸುರುವಿ ಹಾಲು ತುಂಬಿಡು. ತೀರಾ ಹೆಚ್ಚು ರೇಟ್ 60, 80, 100. ದೇಶೀಯ ಆಕಳ ಹಾಲು ತುಂಬಿಟ್ಟಿ 1 ಲೀಟರ್ ಅಂದ್ರೆ ಅದಕ್ಕೆ 80 ರೂಪಾಯಿ ಕಿಮ್ಮತ್ ಹಾಕೈತಿ. ಹೌದಲ್ಲ? ಹೌದು. ಅದೇ ಬಾಟ್ಲಿ ಹಾಲು ತೆಗೆದು ಅದೇ ಬಾಟ್ಲಿ ಒಳಗ ಮತ್ತ ದೇಶಿ ಆಕಳ ತುಪ್ಪ ಹಾಕಿತ್ತಂದ್ರೆ ಎಷ್ಟಾಕತಿ? 1,000 ಹಾಕದ ಮಗನ. 5,000 ಅದ ಈಗ ನೋಡ್ರಿ. ಅಲ್ಲಿ 5,000 ಇರತ್ತ ಒಂದು ಬಾಟ್ಲಿ. ಅದಕ್ಕ 5,000 ಕಿಮ್ಮತ್ ಹಾಕದ. ಇಲ್ಲಿ ಒಂದು ಉದಾಹರಣೆ ಹೇಳುದು ನಿಮ್ಗೆ. ಹೇಳ್ರಿಪ್ಪ ಉದಾಹರಣೆ. ಈ ಮನುಷ್ಯ ಹೆಂಗದಂತ ಕೇಳಿದ್ರ ಆ ಬಾಟ್ಲಿ ಇದ್ದಂಗ ಐತಿ. ಇದು ಜೀವನ ಶರೀರ ಬಾಟ್ಲಿ ಇದ್ದಂಗ ಐತಿ. ಈಗ ಕೆಲವೊಬ್ಬರಿಗೆ ಮ್ಯಾಗ ಕುರ್ಚಿ ಮ್ಯಾಲ ಕುಂದರ್ಸಿ ಸನ್ಮಾನ ಮಾಡ್ತಿರ್ತಾರ. ಒಬ್ಬರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರ. ಅವರು ಮನುಷ್ಯರೇ, ಅವರು ಅಟ್ಟೆ ಅದಾರ, ಇವರು ಅಟ್ಟೆ ಅದಾರ. ನಾವು ನೀವೆಲ್ಲ ಅಟ್ಟೆ ಅದೇವಿ. ಈಗ ನಮ್ಮ ಸಂಗಡಿಗರೆಲ್ಲ ಅಟ್ಟೆ ಅದಾರ. ಯಾರು ಹೆಚ್ಚು ಕಮ್ಮಿ ಇಲ್ಲ. ಬಾಳದ್ರು 4 ಬಟ್ಟೆ ಹೆಚ್ಚ, 4 ಬಟ್ಟೆ ಪಿಂಡ್ ಇರ್ಬೋದು ಕರೆ ಶರೀರದೊಳಗೆ. ಇವ್ರು ಒಂದ್ಸಲ ಬೇಸಿನೇ ಅದಾರ ನೋಡ್ರಿ. ಅವ್ರು ಬೇಷ್ ಅದಾರಲ್ಲ. ಹಂಗ ಈ ಶರೀರ ಅಂತಕ್ಕಂಥದ್ದು ಇದು ಏನದ ಬಾಟ್ಲಿ ಇದ್ದಂಗ. ಈ ಶರೀರಕ್ಕೆ ಕಿಮ್ಮತ್ ಯಾವಾಗ ಬರ್ತದ ಕೇಳಿದ್ರೆ ಅದ್ರಾಗಿರ್ತಕ್ಕಂಥ ವಸ್ತು ಯಾವಾಗ ಚಲೋ ಬರ್ತೈತಿ ನೋಡ. ಒಳ್ಳೆ ವಸ್ತು
ಆ ವಸ್ತು ಅವನಲ್ಲಿ ಕೂಡ್ತು ಅಂದ್ರೆ ಅದಕ್ಕೆ ಬೆಲೆ ಬರ್ತದ. ಹೌದ್ರಿಪ್ಪ. ಈಗ ಶಿವರಾಯ ಇಷ್ಟೆಲ್ಲ ಜನರಿಗೆ ಬಿಟ್ಟು ಶಿವರಾಯ ಮಾಸ್ತರಿಗೆ ಸನ್ಮಾನ ಮಾಡ್ಬೇಕಾದ್ರೆ ಇದಕ್ಕೆ ಕಾರಣ ಏನಂದ್ರ ಅವನಲ್ಲಿ ಜ್ಞಾನ ಐತೆ ತಿಳ್ಕೊಂಡು ನನಗೆ ಇಂಥ ಕಿರೀಟ ಇದು ನನಗೆ ಶರೀರ ನೋಡಿ ಮಾಡಿ ನೀವು ಹೌದಾ ಒಳಗಿರ್ತಕ್ಕಂತ ಜ್ಞಾನ ನೋಡಿ ನೀವು ಇಷ್ಟೆಲ್ಲ ಸನ್ಮಾನ ಮಾಡಿರಿ ನಮಗೆ. ಹೌದು ಸತ್ಯದ ಮಾತ. ಹೌದಲ್ಲ? ಶರೀರದೊಳಗೆ ಅಳಿಲಿಕ್ಕೆ ಬರ್ತೈತೇನ? ಇಲ್ಲ. ಹಾ ಹಂಗ ವಿದ್ಯೆ ಇಲ್ಲದವರ ಮುಖವು ಹಾಳಿರ ಹತ್ತಿಗಿಂತ ಕಡಿ ಅಂತ ಹೇಳಿ ಮಾತ್ರ ಹೇಳ್ಕೊತ ಬಂದಾರ. ಹೌದು. ಮನುಷ್ಯನಲ್ಲಿ ಜ್ಞಾನ ಇರಬೇಕು. ಜ್ಞಾನ ಇತ್ತಂದ್ರ ಜೀವನದೊಳಗ ನಾವು ಹೆಂಗಿರ್ಬೇಕು, ನಾವು ಏನು ಮಾಡ್ಬೇಕು, ಏನು ಬಿಡಬೇಕು ಅಂತಕ್ಕಂಥದ್ದು ಅದನ್ನ ಥರ ಮಾಡಿ ಪಾಪ ಯಾವುದು, ಪುಣ್ಯ ಯಾವುದು, ಅಧರ್ಮ ಯಾವುದು, ಅತ್ಯಾಚಾರ ಯಾವುದು ಅಂತಕ್ಕಂಥದ್ದು ಗೊತ್ತಾಕದ. ಅಂತ ಜ್ಞಾನ ನಿನ್ನಲ್ಲಿ ಉತ್ಪತ್ತಿ ಐತಂದ್ರ ಏನಕ್ಕದ? ನಿನ್ನಲ್ಲಿ ಕರ್ಮ ಆಗಂಗಿಲ್ಲ. ಕರ್ಮ ಆಗ್ಲಿಕ್ಕಂದ್ರೆ ನಿನ್ನಲ್ಲಿ ಧರ್ಮ ಉತ್ಪತ್ತಿ ಆಗ್ತದೆ. ಧರ್ಮ ಉತ್ಪತ್ತಿ ಆಯ್ತಂದ್ರೆ ನಿನ್ನಗೆ ಮೋಕ್ಷಕ್ಕೆ ಹೋಗಕ್ಕೆ ದಾರಿ ಸಿಗ್ತೈತಿ ಜ್ಞಾನದಿಂದ. ಹೌದು. ಒಂದು ಉದಾಹರಣೆ ಹೇಳುದದ. ಏನ್ರಿಪ್ಪ ಉದಾಹರಣೆ? ಉಂಡಾಡ ಪದಮಗೊಂಡ ನಮ್ಮ ಹಾಲು ಮತ್ತು ಸೂರ್ಯನ ಮಾತಾಡ್ಕೊತ ಬರ್ಬೇಕು. ಹೌದು. ಬೇರೆ ವಿಷಯ ಮಾತಾಡುದಿಲ್ಲ. ಹೊರಗಿಂದ ಬೇಡ ನಮಗ. ಉಂಡಾಡ ಪದಮಗೊಂಡ ಅವ್ರಿಗೆ ಉಂಡಾಡ ಪದಮಣ್ಣತ್ತು ಯಾಕಂತ ಕೇಳಿದ್ರೆ ಮದುವೆ ಆಗಿ ಮಕ್ಕಳ ಹಡ್ದಿದ್ದಾವ. ಮಕ್ಕಳ ಹಡ್ದಿದ್ದಾವ. ಶಬ್ದಮ್ ಅಂತಕ್ಕಂತಕ್ಕಿ ಹೆಂಡತಿಯನ್ನ ಮಾಡ್ಕೊಂಡ ಅವ್ರು 4-5-6 ಮಂದಿ ಅಣ್ಣತಮ್ಮರು ಆವಾಗ ಪದಮಗೊಂಡ ಕಡಿವಟ್ಟ ಪದಮಗೊಂಡ ಹುಟ್ಟಿ ಬಂದಿದ್ದ. ಪದಮಗೊಂಡಗ ಮದುವೆ ಮಾಡಿದ್ರು. ಮದುವೆ ಮಾಡಿ ಮಕ್ಕಳ ಹಾಡಿದ ಪದಮಗೊಂಡ ಮಕ್ಕಳ ಹಾಡಿದ್ರು ಸಹಿತ ಊರಾಗ ಉಂಡು ತಿರುಗುತ್ತಿದ್ದ. ಅದಕ್ಕೆ ಅವನಿಗೆ ಉಂಡಾಡು ಪದಮಗೋಡು ಅಂದರು. ಸಂಸಾರ ಬಗ್ಗೆ ಚಿಂತನೆ ಇದ್ದಿದ್ರು. ಅವನಿಗೆ ಚಿಂತಿದ್ದಿದ್ರು. ಯಾಕಂದ್ರೆ ಕಡಿವಿಟ್ಟು ಮಗ ಬಹಳ ಮುದ್ದಾಗಿ ಬೆಳೆಸಿದ್ರು ತಾಯಿ ತಂದೆ. ಮೊದಲೇನು ಹುಟ್ಟಿದ್ರ ಇವರೆಲ್ಲ ಅಣ್ಣತಮ್ಮರೆಲ್ಲ ಹೊಲದೊಳಗೆ ಕಾಯಕ ಮಾಡ್ತಿದ್ರು. ಕುರಿ ಕಾಯ್ತಿದ್ರು, ದನ ಕಾಯ್ತಿದ್ರು, ನಟ್ಟಿ ಕಡಿತಿದ್ರು, ಕೊನ ಕಡಿತಿದ್ರು, ಹೊಲ ಉಳುಮೆ ಮಾಡ್ತಿದ್ರು, ಗಳೆ ಹೊಡಿತಿದ್ರು. ಅವ್ರೆಲ್ಲ ಮಾಡ್ತಿದ್ರು. ಪದಮಾನವ್ರು ಏನ್ ಮಾಡತ್ತೀಗ ಉಂಡು ಊರಾಗ ತಿರ್ಗ್ಯಾವ. ಅದಕ್ಕಾಗಿ ಉಂಡಾಡ ಪದಮಣ್ಣ ಅಂತೇಳಿ ಹೆಸರು ಬಿತ್ತು. ಮುಂದೆ ಕೆಲವೊಂದು ದಿವಸ ಆದ ಬಳಿಕ ಅಣ್ಣನ ಹೆಂಡ್ರೆಲ್ಲ ಜಗಳ ತೆಗಿಲಕತ್ರು. ಯಾಕೆ ಜಗಳ ತೆಗಿಲಕತ್ರು? ಯಾಕ್ರಿಪ್ಪ? ನೀವೆಲ್ಲಾರು ಹೊಲದಾಗ ನೀವೆಲ್ಲಾರು ದುಡ್ದು ಸಾಯ್ಲಕತ್ತೇವಿ. ಅವ ಹೆಂಡತಿಯಾಗಿ ಮಕ್ಕಳು ಹಡದಾರ ಕರೆ ಆದ್ರೂ ಉಂಡು ಊರಾಗಿ ತಿರ್ಗಾಡಕತ್ತಾರ. ಬರೇ ನೀವೇ ದುಡಿದು ನಾವೇ ದುಡಿದು ಅವರು ಗಂಡ ಹೇಳ್ತೀವಿ ದುಡಿದಲ್ಲ ನಾವೇ ಸುಟ್ಟು ನೀವ್ ಯಾರು ಹೊರಗೆ ಬರಬೇಡ್ರಿ ನಾವು ಬರಂಗಿಲ್ಲ ತಿಳ್ಕೊಂಡು ಅಣ್ಣನ ಹೆಂಡ್ರು ಹುಟ್ಟುಗಟ್ಲಾಕತ್ರು. ಹೌದು. ಅವಾಗ ಆಲಿಗೊಂಡು ಚುಂಚಲಾದೇವಿಗೆ ಹೇಳಿದ್ರು. ಏನ್ ಹೇಳಿದ್ರಿಪ್ಪ? ಅಣ್ಣತಮ್ಮರೆಲ್ಲ ಉಂಡಾಡ ಪದಮಗೊಂಡು ಇಷ್ಟು ದಿನ ಏನು ಉಂಡು ತಿರುಗಾಡನ್ ಇನ್ನು ಮುಂದ ತಿರುಗಾಡುವಂಗಿಲ್ಲ. ಊಟ ಮಾಡಿ ಉಂಡು ತಿರುಗಾಡಿದ್ರೆ ನಮಗ ನಡಂಗಿಲ್ಲ. ನಾಳೆ ಹಿಡಿದು ಅವನಿಗೆ ಗಳೆ ಹುಡ್ಯಾಕ ಹೊಲಕ್ಕೆ ಹೋಗಂದ್ರು. ಅವಾಗ ತಾಯಿ ಇದ್ದಕ್ಕೆ ದುಃಖ ಮಾಡಕತ್ರು. ಏನ್ ಮಾಡ್ತಾರ್ರಿಪ್ಪ? ಹುಟ್ಟಿದ ಮಗ ಇಷ್ಟು ಕಡೆ ಕಟ್ಟಿ ತೆಗೆದು ಇಷ್ಟು ಕಡೆ ಇಟ್ಟಿಲ್ಲ. ನೆಳ್ಳನ ಕಾಲ ಬಿಸಿಲಾಗಿ ಇಟ್ಟಿಲ್ಲ ಹೊಟ್ಟೆ ಅಂತ ಮುದ್ದುವಾಗಿ ಬೆಳೆಸಿರ್ತಕ್ಕಂತ ಮಗನಿಗೆ ಅಡವಿಗೆ ಹೆಂಗ್ ಕಳ್ಸೋದಪ್ಪ? ನೀವೇ ಎಷ್ಟು ಮಾಡ್ತೀರಿ ಮಾಡ್ರಿ, ಉಳಿದು ಬಿಡ್ರಿ, ಮತ್ತೆ ನಿಮ್ಮ ಅಪ್ಪ ಮಾಡ್ತಾನ ಅಂತಿದ್ರು ತಾಯಿ. ತಾಯಿ ಕಲ್ಲು ಹಾಗೆ ಹೇಳ್ರಿಪ್ಪ. ಅದು ತಾಯಿ ಕಲ್ಲು ಅಂದ್ರೆ ಅಂತ ದೊಡ್ಡದು. ಹೌದು. ಅವಾಗ ಪದಮಣ್ಣ ಅಣ್ಣ ತಮ್ಮರು ಬಂದು ತಾಯಿ ಮುಂದೆ ವಾದ ಹಾಕಿದ್ರು. ಪದಮಣ್ಣಗೌಡ್ರಿಗೆ ಕಿವಿಗೆ ಬಿತ್ತು. ಪದಮಣ್ಣ ವಿಚಾರ ಮಾಡ್ದ, ಹಿಂಗಾದ್ರೆ ನಿನಗೆ ಕೆಲಸ ಕೊಡಂಗಿಲ್ಲ. ತಾಯಿಗೆ ಹೇಳ್ತಾರೆ, ತಾಯಿ ಅಣ್ಣ ತಮ್ಮರು ನೋಡಿ ಕದನ ಮಾಡೋದು ಸರಿಯಲ್ಲ. ನಾನು ದೊಡ್ಡವಾಗಿ ಇಟ್ಟಿದ್ರೆ ಏನು ಉಂಡು ತಿರುಗಿನ ತಾಯಿ. ನಾಳೆ ಸುಟ್ಟ ನಾನೇ ಹೊಲಕ್ಕೆ ಗಳೆ ಹೊಡ್ಯಕ್ಕೆ ಹೋಗಿಲ್ಲ ತಿಳ್ಕೊಂಡು ಪದಮಣ್ಣ ಮೂಡೋರ್ ಹರಿಯುವ ಮುನ್ನ ಎತ್ತುಗಳ ಕಟ್ಕೊಂಡ ಜತಿ ಇವತ್ತಿಗೆಲ್ಲ ನಗ ಒದ್ದೆ ಎಲ್ಲ ತಗೊಂಡ ಸಜ್ಜು ಮಾಡ್ಕೊಂಡ ಸಜ್ಜು ಮಾಡ್ಕೊಂಡ ಬಂದು ಜಾಗ್ರತ ಭೂಮಿ ಒಳಗ ನೇಗಲ ಹುಡಿ ಹೊಡಿಲಕತ್ತ. ಅವಾಗ ಗಳಾಕ್ ಹೋಗುವಂತ ಟೈಮದೊಳಗ ಪದಮಣ್ಣಗ ಹುಡುಗ ಆದಿಗೊಂಡು ಒಂದು ಮಾತು ಹೇಳಿದ. ಏನ್ ಹೇಳಿದ್ರಪ್ಪ? ಪದಮಣ್ಣ ನಿಮಗೆ ಎಲ್ಲಾ ಅರ್ಥಮರಿಗೆ ಗೊತ್ತದ. ನಮ್ಮ ಭೂಮಿಯಾಗ ಒಂದು 3 ಕಣ್ಣಿನ ಹುಟ್ಟದ. ಆ ಹೊತ್ತಿಗೆ ನಾವ್ ಎಂದೂ ಬೆಳೆ ಹಚ್ಚಿಲ್ಲ, ಎಂದೂ ಬೆಳೆ ಹೊಡೆದಿಲ್ಲ. ಹೊಟ್ಟೆ ನೀ ಯಾನರೇ ತಪ್ಪಿ ಅಲ್ಲಿಗೆ ಹುತ್ತಿಗಳೇ ಹಚ್ಚಿಗಿಚ್ಚಿ ನೀ ಏನು ಹೊಡೆವಿದ್ಯಾ ಹುತ್ತ ಬಿಟ್ಟು ಬೇರೆ ಕಡೆಗಳೇ ಹೊಡಿಕಡೆ ಹುತ್ತಿಗೆ ನೆಗಲ ಹಚ್ಚಬಾರ್ದಂದ ಎಚ್ಚರಿಕೆ ಕೊಟ್ಟ ಪದಮಣ್ಣ ಅದ್ರ ವಿಚಾರ ಮಾಡ್ಲಾರ್ದೆ ಬಂದು ಏನ್ ಮಾಡ್ತಾರೆ? ಸೂರ್ಯ ದಿಕ್ಕಿಗೆ ಎತ್ತಗಳಿಂದರಿಸಿ ಕೊಳ್ಳ ಕಟ್ಟಿ ಹೊಡಿಲಕತ್ತ. ಅದು ಏನು ಯಾವ ಕಾಲಕ್ಕೆ ಏನೇನು ಆಗ್ಬೇಕದಲ್ಲ ಆಗ್ತಿರ್ತಾವ ಭಗವಂತನ ಲೀಲಾ. ಅದು ಎತ್ತುಗಳ ಕಟ್ಕೊಂಡ ಹಂಗ ಎಳ್ಕೊಂಡು ಹೋಗಿ ನೇಗಲ ಎಲ್ಲಿ ಹತ್ತದಕ್ಕೆ ತಂಡಿ ಯಾವಾಗ ಏನು ಬ್ಯಾಡ ಅಂದಿದ್ದ ಅದೇ 3 ಕಣ್ಣಿನ ಹುತ್ತಿಗೆ ಹೋಗಿ ನೇಗಲ ಸ್ವಲ್ಪ ಮ್ಯಾಗ ಹತ್ತು
ಹತ್ತಿ ಬಿಡ್ತದ. ಯಾವಾಗ ಒತ್ತಿನ ಬಾಯಿ ಬಂದಾಗಿತ್ತು ನೆಗಡಿ ಹತ್ತು ಒತ್ತಿನ ಬಾಯಿ ಕುಲ್ಲಾಗಿಬಿಡ್ತು ಓಪನ್ ಆಯ್ತು. ಅವಾಗ ಹುಟ್ಟಿನಾಗ ಅಸಂಖ್ಯ ಕುರಿಗಳಿದ್ದು ಮೊದಲ ಪಾರ್ವತ ದೇವಿ ಪರಮಾತ್ಮ ಕಾಯ್ದು ಹಾಕಿರ್ತಕ್ಕಂಥ ಕುರಿಗಳದ್ರಾಗ ಅದ್ರಾಗಿತ್ತು ಅವು. ಅಸಂಖ್ಯ ಕುರಿಗಳಿದ್ದು. ಹೌದೌದು. ಯಾವಾಗ ಒತ್ತಿನ ಬಾಯಿ ತೆರೆತು ಮ್ಯಾಲಿಂದ ಬೆಳಕು ಒಳಗ ಭೂಮಿಯಾಗ ಬಿತ್ತು ಹುತ್ತಿನಾಗ ಬಿತ್ತು. ಅವಾಗ ಹುಟ್ಟಿನ ಕುರಿಗಳೆಲ್ಲ ಅಸಂಖ್ಯ ಕುರಿಗಳೆಲ್ಲ ಹೊರಗೆ ಬರ್ಲಿಕ್ಕತ್ತು. ಹೌದಪ್ಪ ಹೌದು. ಪದಮಣ್ಣಗ ಕುರಿ ಅಂದ್ರೆ ಗೊತ್ತಿಲ್ಲ, ಮರಿ ಅಂದ್ರೆ ಗೊತ್ತಿಲ್ಲ, ಮುಂದಿನ ಜ್ಞಾನನೇ ಅವರಿಗೆಲ್ಲ. ಹೌದಪ್ಪ ಹೌದಾ. ಏನು ಇಲ್ಲಾರ್ದ ಪದಮಣ್ಣ ವಿಚಾರ ಮಾಡ್ಲಕತ್ತ ಇವು ಏನು ಹುಳ ಅದಾವ ಭೂಮಿ ತುಂಬಾ ಹರಿದಾಡಿ ಹೌದು. ಇನ್ನೆಲ್ಲಾ ಭೂಮಿಯಾಗಿರ್ತಕ್ಕಂಥ ಬೆಳೆಯೆಲ್ಲ ನಾಶ ಮಾಡ್ತಾವ. ಇವಕ್ಕೆ ಇಲ್ಲೇ ಹೊತ್ತಿನಾಗ ಹಾಕಿ ಸುಡ್ಬೇಕಂತ ತಿಳ್ಕೊಂಡ ಹೊಲ್ದಾಗಿರ್ತಕ್ಕಂಥ ಚಗಳ ತಂದು ಬನ್ನಿಗಿರ್ದು ಬಡ್ಡಾಗಿರ್ತಕ್ಕಂಥ ಇದೇನದಾವು ಹಿಂದಿನ ಕಾಲಮಾನದಾಗ ಇರ್ತಿದಲ್ಲ ಚಕಮಕಿ. ಹೌದಪ್ಪ ಹೌದು. ಅವೆಲ್ಲ ಚಕಮಕಿ ಬನ್ನಿಗಿರ್ದು ಬಡ್ಡಾಗಿಟ್ಟು ಹೋಗಿದ್ರ ಆಗ. ಹೌದಪ್ಪ ಹೌದು. ಯಾಕಂದ್ರೆ ನಾವು ಕೆಲವರು ಕೇಳ್ತಾರ ಅವಾಗ ಪದಮಾನಗಳು ಬೆಂಕಿ ಹಚ್ಚಾರ ಕಡ್ಡಿಯಲ್ಲಿ ತಂದಿದ್ದು ಕೇಳ್ತಾರ ಕೆಲವರು. ಹೌದಪ್ಪ ಹೌದು. ಆಗಿನ ಕಾಲಮಾನದಾಗಲ್ಲ ಬೆಂಕಿ ಉತ್ಪತ್ತಿ ಆಗ್ಬೇಕಾದ್ರೆ ಚಿಲಿಮಿದಿಂದ ಮಾಡಿದೆ ಅಂದ್ರು, ಚಕಮಕಿದಿಂದ ಉಕ್ಕಿನ ಗಟ್ಟಿದಿಂದ. ಹೌದಪ್ಪ ಹೌದು. ಆ ಬನ್ನಿಗಳು ಬಡ್ಡಾಗಿರ್ತಕ್ಕಂಥ ಉಕ್ಕಿನ ಗಟ್ಟಿ ತಂದು ಹೊಡೆದ ಬೆಂಕಿ ಮಾಡಿ ತಿದ್ದಿ ಅದಕ್ಕ ಊದಿ ಮಾಡಿ ಬೆಂಕಿ ಹಚ್ಚಿದ ಆ ಹೊತ್ತಿಗೆ. ಹೌದು. ಯಾವಾಗ ಹೊತ್ತಿನಾಗಿರ್ತಕ್ಕಂಥ ಕುರಿಗಳು ಹೊರಗೆ ಬರ್ಲಕ್ಕಂತ ಆ ಜಳ ಹೇಗಿರ್ತಕ್ಕಂಥ ಕುರಿಗಳ ಬಣ್ಣ 7 ತರದ ಬಣ್ಣಾಗಿ ಹೊರಗೆ ಬಂದು ಹಂಡ ಹೈಗ ಕಪೋತ ಮಾಸ ನಾನಾ ತರ ಬಣ್ಣ ಅದು. ಆ 7 ಬಣ್ಣದ ಕುರಿಗಳಾಗಿ ಹೊರಗೆ ಬಂದು ಹೌದಪ್ಪ. ಬೆಂಕಿ ಹಚ್ಚಿದ್ರೆ ಕುರಿಗಳು ಮಣಿಲಿಲ್ಲ, ಕುರಿಗಳ ಅಸಂಖ್ಯ ಕುರಿಗಳೆಲ್ಲ ಹೊರಗೆ ಬಿದ್ದು ಅವಾಗ ಪದಬಣ್ಣ ಎತ್ತ ಎಲ್ಲ ಕೊಳ್ಳ ಹರಿದ ಅದೇ ನಗ ತಗೊಂಡ ಊರ್ಕೋತ್ ಬೆನ್ ಹತ್ತಿ ಬಿಟ್ಟ ಕುರಿಗಳ ಹಿಂದ. ಹೌದಪ್ಪ ಹೌದು. ಅವ್ರ ಹಿಂದ ಊರ್ಕೋತ ಹಂಗ ಬಾಯಿ ಮಾಡ್ಕೊತ ಬೆನ್ ಹತ್ತಿದ. ಹೌದು. ಕುರಿ ಮುಂದೆ ಹೋಗ್ತಿದ ಪದಮಣ್ಣ ಹಿಂದೆ ಹೋಗ್ತಿದ. ಹಿಂಗ 8 ದಿನ ಹೊರತೆ ಕೇಳಿದ್ರೆ ಅರಣ್ಯ ತಿರುಕೊತ್ತ 3 ದಿವಸ ಹೋದ ಪದಮಣ್ಣ. ಹೌದಪ್ಪ ಹೌದು. 3 ದಿವಸ ಹೋದ ನಂತರ ಪದಮಣ್ಣ ಅವನಲ್ಲಿ ಜ್ಞಾನ ಇಲ್ಲ, ಏನು ಮಾಡಬೇಕನ್ನೋದು ಗೊತ್ತಿಲ್ಲ. 3 ದಿನ ಆದ ಬಳಿಕ ಮನುಷ್ಯನ ನಿಕ್ಕಳಿಗೆ ಬತ್ತು, ನೀರಿಲ್ಲ, ಊಟ ಇಲ್ಲ, ಅನ್ನ ಇಲ್ಲ, ಏಕಕಾಲ ಕುರಿ ಹಗಲು ರಾತ್ರಿ ಕೂಡ ತಿರುಗುತ್ತಿತ್ತು. ಹೌದಪ್ಪ ಹೌದು. ಅವಾಗ ಬಹಳ ಕಷ್ಟ ಬಂದು ಏನು ಮಾಡ್ದ ಕೇಂದ್ರ ರೇವಣ ಸಿದ್ಧನ ಧ್ಯಾನ ಮಾಡ್ದ. ಹೌದಪ್ಪ ಹೌದು. ರೇವಣ ಸಿದ್ಧಗೆ ನೆನೆಸಿಕೊಂಡ. ಯಾಕ ರೇವಣ ಸಿದ್ಧ ನೆನೆಸಿಕೊಂಡ ಕೇಳಿ ಮತ್ತ ಪದಮಗೊಂಡ ನಮ್ಮ ಮನೆ ದೇವರ ರೇವಣ ಸಿದ್ಧ ಅಂತೇಳಿ ಆದಿಗೊಂಡ ಅವನಿಗೆ ಮಗನಿಗೆ ಹೇಳಿದ. ಹೌದಪ್ಪ ಹೌದು. ಅವಾಗ ರೇವಣ ಸಿದ್ಧ ಅಂತೇಳಿ ಒಂದು ಶಬ್ದ ಅಂದಾಗ ಅವಾಗ ಕರೆದಾಗ ಭಾರತ ಇರುವ ದೇವರು ಭಕ್ತರಿಗೆ ಕಷ್ಟ ಬಂದಾಗ ಭಕ್ತಿಯಿಂದ ಕರೆದ್ರು ಬರ್ತಾನಂತಕ್ಕಂಥದ ಒಂದು ಉದಾಹರಣೆಗಳದಾವ. ಹೌದಪ್ಪ. ಜ್ಞಾನದ ಮುಕ್ತಿ ಇರ್ತಕ್ಕಂಥ ಪದಮಣ್ಣ ರೇವಣ ಸಿದ್ಧ ಅಂತ ತಿಳ್ಕೊಂಡು ಒಂದು ಶಬ್ದ ನುಡಿದಾಗೆ ಹೌದು. ಅವಾಗ ರೇವಣ ಸಿದ್ಧ ಬಂದು ಏನ್ ಹೇಳ್ದ ಪದಮಣ್ಣ ಕೇಂದ್ರ ಏನ್ ಹೇಳಿದ್ರಪ್ಪ? ಈ ಕುರಿಗಳಿಂದ ಜಗತ್ತಿನ ಅಪಾರವಿರ್ತಕ್ಕಂಥ ಸಂಪತ್ತು ಈ ಕುರಿಗಳ ಕಾಲಾಗಡಿಗೆ ಅದ ಪದಮಣ್ಣ ನಿನಗೆ ಗೊತ್ತಿಲ್ಲ. ಹೌದಪ್ಪ ಹೌದು. ಏನ್ ಹೇಳ್ದ ರೇವಣ ಸಿದ್ಧ ಬಂದ. ಹೌದು. ಅಲ್ಲಿ ಕುಮ್ಯಾಗಿರ್ತಕ್ಕಂಥ ಕುಂಬಳ ಸೊಟ್ಟಿಯನ್ನು ತೆಗೆದು ಕಾಲಾಗಿ ಹಿಡಿದು ಹಾಲು ಹಿಂಗ್ ಹಿಂಡಬೇಕು, ಹಂಗ ಕಾಸಬೇಕು. ಹೌದಪ್ಪ ಹೌದು. ಹೆಂಗ ಹಿಂಗ ಹಿಂಡಬೇಕು, ಹಿಂಗ ಕಾಸ್ಬೇಕು. ಹಾಲ ಹಿಂಗ ಹಿಂಡಬೇಕು, ಹಿಂಗ ಕಾಸಬೇಕು, ಹಿಂಗ ಉಣ್ಬೇಕು. ಕುರಿಗಳ ಕತ್ತರಿಸಿ ಹಿಂಗ್ ತಯಾರು ಮಾಡ್ಬೇಕು, ಕತ್ತರಿಸ್ಬೇಕು, ಅದ್ರಿಂದ ಕಬಳಿ ನೇಯ್ಬೇಕು, ಹಚ್ಕೋಬೇಕು. ಹಿಂಗ ಕುರಿಗಳ ಪಾಲನೆ ಮಾಡಬೇಕು. ಅದ್ರಿಂದ ಅನುಕೂಲ ತಿಳ್ಕೊಂಡ. ಹೌದಪ್ಪ. ಎಲ್ಲ ಸರ್ವ ಜ್ಞಾನ ಎಲ್ಲ ರೇವಣ ಸಿದ್ದೇಶ್ವರ ಪದಮಗೊಂಡಗೆ ಹೇಳಿ ಹೋದ. ಹೌದಪ್ಪ ಹೌದು. ಆ ಜ್ಞಾನದಿಂದ ಪದಮಗೊಂಡ ಹೌದು. ಕುರಿಗಳ ಪಾಲನೆ ಪೋಷಣೆ ಮಾಡ್ಕೊತ ಕಂಬಳಿ ನೇಯ್ಕೋತ ತನ್ನ ಕೆಲಸಗಳನ್ನ ಮಾಡ್ಕೊತ ಎಷ್ಟೋ ವರ್ಷ ಕಾಡಿನೊಳಗೆ ಕಾಲ ಕಳೆದ. ಅಲ್ಲಿ ಕ್ಷುಮಲಾದೇವಿಯನ್ನ ಕಾಡಿನೊಳಗೆ ಕ್ಷುಮಲಾದೇವಿಯನ್ನ ಮದುವೆ ಮಾಡಿಕೊಂಡು ಎಷ್ಟೊಂದು ವರ್ಷ ಆದ ಬಳಿಕ ಮತ್ತೆ ತನ್ನ ಊರಿಗೆ ಬಂದ. ಇದು ನಮ್ಮ ಜ್ಞಾನದಿಂದ ವಿಷಯ. ಇದು ರೇವಣ ಶುದ್ಧ ಜ್ಞಾನ ಕೊಟ್ಟಿದಾನಂತ ತಿಳ್ಕೊಂಡ ಅಲ್ಲಿ ಕೊಟ್ಟಿರ್ತಕ್ಕಂಥ ಜ್ಞಾನ ಈ ಸದ್ಯ ಕುರಿಗಾರರಲ್ಲಿ ಆ ಜ್ಞಾನ ಇನ್ನು ಬಳಸ್ಲಕತ್ತಾರಿ. ಹೆಂಗ ಹಿಂಡಬೇಕು, ಹೆಂಗ ಕಾಸ್ಬೇಕು, ಹೆಂಗ ಉಣಬೇಕು, ಹೆಂಗ ಕುರಿ ಕಾಯ್ಬೇಕಂತಕ್ಕಂಥದ್ದು. ಈಗೆಲ್ಲಾ ಮಗ್ಗಗಳು ಮಿಷನ್ಗಳು ಬಂದಾವ. ಹೌದಪ್ಪ ಹೌದು. ಹಿಂದಿನ ಕಾಲಮಾನದೊಳಗ ಮಗ್ಗಿಲ್ಲ, ಮಿಷನ್ ಇಲ್ಲ. ಅಂತ ಕಾಲಮಾನದೊಳಗ ರೇವಣ ಸಿದ್ದೇಶ್ವರ ಪದಮಗೊಂಡ ಜ್ಞಾನ ಕೊಟ್ಟಾನ. ಹಿಂಗ ಕಂಬಳಿ ನೇಯ್ಬೇಕು, ಆ ಕಂಬಳಿ ಹಚ್ಕೊಂಡ್ರ ನಿನಗ ಥಂಡಿ ತಡೀತದ, ಮಳಿ ತಡೀತದ, ಗಾಳಿ ತಡೀತದ, ಚಳಿ ತಡೀತದ ಅಂತ ತಿಳ್ಕೊಂಡ. ಹೌದು. ಆ ಕಂಬಳಿ ನೀರು ಕಳಿಸಲ್ಲ ನಮ್ಮೆಲ್ಲ ಕುರಿಗಾರರು ಬೇಕಾದಷ್ಟು ಮಳಿ ಬಂದ್ರು, ಒಂದೊಂದು ಸರು ಮಳಿ ಬಂದ್ರು ಕಂಬಳಿ ಟೆಪಿಗೆ ಮಾಡ್ಕೊಂಡು ನಿಂದ್ರಿ ನೀವು ಒಟ್ಟ ತೊಯ್ಯಂಗಿಲ್ಲ ಒಳಗ. ಮತ್ತೆ ಬ್ಯಾರೆ ಏನ್ರಿ ಬೇಕಪ್ಪ ಹಚ್ಕೊಂಡ್ರಿ ಒಳಗೆ ಹೊಕ್ಕದ್ ನೀರ. ಹೌದಪ್ಪ ಹೌದು. ಬರೇ ಕಂಬಳಿ ಹೊತ್ಕೊಂಡು ನೀವು ಟೆಪಿಗೆ ಮಾಡ್ಕೊಂಡು ನಿಂತೀರಿ ಅಂದ್ರೆ
ಒಂದು ತಾಸು ಬೇಕಾದಂಗೆ ಮಳಿ ಅಲ್ಲಿ ಕಡೆ ಒಳಗೆ ನೀರು ತಗೊಳಂಗ ಹೊರಗೆ ಹೊರಜೈತು. ಹೌದಪ್ಪ ಹೌದು ಹೌದು ಅಂತ ಪವಿತ್ರವಾಗಿರ್ತಕ್ಕಂಥ ವಿದ್ಯಾ ಜ್ಞಾನ ಪದಮಗೊಂಡಾಗ ರೇವಣಸದ ಕೊಟ್ಟನ ಅದ ಜ್ಞಾನ ನಮ್ಮ ಕುರಿಯವ್ರ ಬಳಿ ಐತಿ ಅಂತಕ್ಕಂಥದ್ದು ಇದು ನಿಮ್ಮ ಸಂಕ್ಷಿಪ್ತ ಉದಾಹರಣೆ ಐತಿ. ಮುಂದಿನ ಸಂಧಿನೊಳಗ ಯಾರ ಜ್ಞಾನದಿಂದ ಯಾರ್ಯಾರ ಜ್ಞಾನ ಮಾಡಿದ್ರು ಅಂತಕ್ಕಂಥ ವಿಚಾರಗಳನ್ನ ನಾವು ಹೇಳ್ತೀವಿ. ನಮ್ಮ ಸರ್ ಅವರು ಭಕ್ತಿ ವಿಷಯದ ಅವರು ಕೂಡ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಉದಾಹರಣೆ ಕೊಟ್ಟುಕೊಟ್ಟು ಬರಲಿ. ಈಗಾಗಲೇ ಇದೇ ಬ್ರಹ್ಮ ವೇದಿಕೆ ಮೇಲೆ ಬಹಳಷ್ಟು ಮಂದಿ ಕಲಾವಿದರ ಹಾಡಿ ಹೋಗಿದಾರ. ಹೌದಪ್ಪ ಹೌದು ಅವರ ಸರದಿಯಲ್ಲಿ ಕೂಡ ನಾವು ಇವತ್ತಿನ ದಿವಸ ಈ ಹಿರೇಕೊಡಿ ಗ್ರಾಮಕ್ಕೆ ಬಂದೀವಿ. ಈ 2-3 ವರ್ಷನ ಹೆಚ್ಚು ಕಡೆ ನಾ ಪುಂಡ್ಲಿಕನ ಮೇಳ ಬಂದಿದ್ದ ಇದ ಸ್ಟೇಜಿಗೆ, ಅಂದ್ರೆ ಸುಮ್ಮನೆ ನಾ ಗಾಡ್ಯಾಗ ಬಂದಿದ್ದೆ, ಹಿಂದ ಸ್ಟೇಜಿಗೆ ಬಂದಿಲ್ಲ. ಹೌದಪ್ಪ ಗಾಡ್ಯಾಗ ಬಂದಿದ್ದೆ ನಾನು. ಇಲ್ಲಿ ಎಷ್ಟು ವಿಜೃಂಭಣೆ ಜಾತ್ರೆ ನಡೀತದ ನನಗೆಲ್ಲ ಗೊತ್ತಿತ್ತು. ಹೌದು ಇಲ್ಲಿ ಬಂದ ಬಳಕ ನಿಂಗಪ್ಪ ಸರ್ ಅಂದ್ರೆ ಜಾತ್ರೆ ದೊಡ್ಡದೇ ಇದ್ದಂಗ ಜನ ಕೂಡ್ತದ ಸರ್ ಇಲ್ಲಿ ವಿಚಾರ ಮಾಡಿದ್ರು ಅವ್ರು. ಹೌದಪ್ಪ ಹೌದು ಹಂಗ ಈ ಭಾಗದಾಗಿ ಹಿರೇಕೊಡಿ ಜಾತ್ರೆ ಅಂದ್ರ ಈಗ ಹೆಂಗ ಸದಾರ್ಗದ ಹೆಂಗ್ ಜಾತ್ರೆ ಹಾಕದ ಅದೇ ಸೇಮ್ ಇಲ್ಲಿ ಹಿರೇಕೊಡಿ ಜಾತ್ರೆ ಹಾಕದಂತಕ್ಕಂಥ ಎರಡನೇ ಮಾತೇನಲ್ಲ. ಅಲ್ಲಿ ಬೀರಪ್ಪನ ಜಾತ್ರೆ ಹೇಳಿದ್ರೆ ಇಲ್ಲಿ ಮಾಳಪ್ಪನ ಜಾತ್ರೆ ಐತಿ. ನಮ್ಮ ಸರ್ಗಳು ಹೇಳಿದ್ರು ಬೀರಪ್ಪನ ತಿಳ್ಕೊಂಡಿದ್ದು ಮಾಳಿಂಗರಾಯನ ಜಾತ್ರೆ. ಹೌದಪ್ಪ ಹೌದು ಇರಲಿ, ಒಳ್ಳೆ ಆ ಭಗವಂತ ಮಾಳಿಂಗರ ಎಲ್ಲರಿಗೂ ಐಶ್ವರ್ಯ ಕೊಡ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಈ ಕೊನೆ ನುಡಿ ಹೇಳಿನ ಕೊನೆಯ ನುಡಿ